ಅಮಿತ್ ಶಾಜಿ ಅವರು ಹೇಳಿದ್ದಾರೆ, ನೀವೆಲ್ಲರೂ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಈ 5 ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿಗಳನ್ನು ನೀವೆಲ್ಲರೂ ಗೆಲ್ಲಿಸ್ಕೊಂಡು ಬರಬೇಕು. ನರೇಂದ್ರ ಮೋದಿಜಿಯವರನ್ನು ಕೈ ಬಲಪಡಿಸಬೇಕು. ಅವರು ಮತ್ತೆ ಕೂಡ 3ನೇ ಬಾರಿ ಪ್ರಧಾನಮಂತ್ರಿಗಳು ಆಗಬೇಕು ಅಂದರೆ ನಿಮ್ಮೆಲ್ಲರ ಶಕ್ತಿ ತುಂಬಬೇಕು. ವಿಶ್ವನಾಥ್ ಅವರು ಬಂದಿದ್ದರು, ಈಗಿದ್ದರು. ವಿಶ್ವನಾಥ್ ಅವರು ಮಾತಾಡಿದ್ರು. ಅಮಿತ್ ಶಾಜಿಯವರು ಹೇಳಿದ್ರು, ಇಲ್ಲ ಸರ್ ನಾವು ಮಾಡ್ತೀವಿ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ. ಅಲ್ಲೇನು ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳಿಲ್ಲ, ಎಲ್ಲವೂ ಕೂಡ ಸುಲಲಿತವಾಗಿ ಬಗೆಹರಿದಿದ್ದಾವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವೆಲ್ಲರೂ ಅಮಿತ್ ಶಾಜಿ ಅವರಿಗೆ ಕೊಟ್ಟಿದ್ದೇವೆ. ಕ್ಲಿಯರ್ ಆಯ್ತು, 100% ಕ್ಲಿಯರ್ ಆಯ್ತು. ನೀವು ನಾಳೆಯಿಂದ ನೀವೇ ನೋಡಿ, ಈಗ ಬರ್ತಾರೆ ಇವಾಗ ಕೇಳಿ. ಹಾಂ ಹಾಂ ಯಾರು? ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಬಂದಂಗೆ ಕಾಣ್ತದೆ. ಯಾಕೆಂದರೆ ಅವ್ರ ಕ್ಷೇತ್ರದಲ್ಲೇ ಹೇಳಿದ್ದಾರೆ, ಈ ಸಾರಿ ನಾನು 60,000 ಮತಗಳ ಅಂತರದಿಂದ ನೀವು ಲೀಡ್ ಕೊಟ್ಟು ಗೆಲ್ಲಿಸ್ಬೇಕು, ನಾನು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಗೆಲ್ಲಿಸ್ತೀರಾ ಅಂತ ಕೇಳವ್ರೆ. ಅವರು ಒಂದು ಅವ್ರಿಗೆಲ್ಲ ಒಂದು ಕಡೆ ಸ್ವಲ್ಪ ಭಯ ಬಂದಂಗೆ ಇದೆ. ಅಮಿತ್ ಶಾಜಿ ಅವರು ಹೇಳಿದ್ದಾರೆ, ನೀವೆಲ್ಲರೂ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಈ 5 ಪಾರ್ಲಿಮೆಂಟ್ ಕ್ಷೇತ್ರದ ಅಭ್ಯರ್ಥಿಗಳನ್ನು ನೀವೆಲ್ಲರೂ ಗೆಲ್ಲಿಸ್ಕೊಂಡು ಬರಬೇಕು. ನರೇಂದ್ರ ಮೋದಿಜಿಯವರನ್ನು ಕೈ ಬಲಪಡಿಸಬೇಕು. ಅವರು ಮತ್ತೆ ಕೂಡ 3ನೇ ಬಾರಿ ಪ್ರಧಾನಮಂತ್ರಿಗಳು ಆಗಬೇಕು ಅಂದರೆ ನಿಮ್ಮೆಲ್ಲರ ಶಕ್ತಿ ತುಂಬಬೇಕು. ವಿಶ್ವನಾಥ್ ಅವರು ಬಂದಿದ್ದರು, ಈಗಿದ್ದರು. ವಿಶ್ವನಾಥ್ ಅವರು ಮಾತಾಡಿದ್ರು. ಅಮಿತ್ ಶಾಜಿಯವರು ಹೇಳಿದ್ರು, ಇಲ್ಲ ಸರ್ ನಾವು ಮಾಡ್ತೀವಿ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅಂದರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ. ಅಲ್ಲೇನು ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳಿಲ್ಲ, ಎಲ್ಲವೂ ಕೂಡ ಸುಲಲಿತವಾಗಿ ಬಗೆಹರಿದಿದ್ದಾವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಇವತ್ತು ಡಾಕ್ಟರ್ ಸುಧಾಕರ್ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವೆಲ್ಲರೂ ಅಮಿತ್ ಶಾಜಿ ಅವರಿಗೆ ಕೊಟ್ಟಿದ್ದೇವೆ. ಕ್ಲಿಯರ್ ಆಯ್ತು, 100% ಕ್ಲಿಯರ್ ಆಯ್ತು. ನೀವು ನಾಳೆಯಿಂದ ನೀವೇ ನೋಡಿ, ಈಗ ಬರ್ತಾರೆ ಇವಾಗ ಕೇಳಿ. ಹಾಂ ಹಾಂ ಯಾರು? ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಬಂದಂಗೆ ಕಾಣ್ತದೆ. ಯಾಕೆಂದರೆ ಅವ್ರ ಕ್ಷೇತ್ರದಲ್ಲೇ ಹೇಳಿದ್ದಾರೆ, ಈ ಸಾರಿ ನಾನು 60,000 ಮತಗಳ ಅಂತರದಿಂದ ನೀವು ಲೀಡ್ ಕೊಟ್ಟು ಗೆಲ್ಲಿಸ್ಬೇಕು, ನಾನು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಗೆಲ್ಲಿಸ್ತೀರಾ ಅಂತ ಕೇಳವ್ರೆ. ಅವರು ಅವ್ರಿಗೆಲ್ಲ ಒಂದು ಕಡೆ ಸ್ವಲ್ಪ ಭಯ ಬಂದಂಗೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.